ಕರೆಕ್ಟಾಗಿ ಹೇಳ್ಬೇಕು. ಒಂದು ಹೇಳಿದ್ರು ಬರಲ್ಲ, ಎರಡು ಹೇಳಿದ್ರು ಬರಲ್ಲ, ಮೂರು ಹೇಳಿದ್ರು ಬರಲ್ಲ. ಹಿಂದೂ ಸಂಸ್ಕೃತಿ ಪ್ರಕಾರ ವರ್ಷದಲ್ಲಿ ಎಷ್ಟು ಋತುಗಳು ಬರುತ್ತವೆ? ಹೆಸರೇನು? ಒಬ್ರು ಮೊದಲು ಎಷ್ಟು ಅಂತ ಉತ್ತರ ಕೊಡ್ಬೇಕು, ಆಮೇಲೆ ಅವುಗಳನ್ನು ಹೇಳ್ಬೇಕು. ಈ ಪ್ರಶ್ನೆಗೆ ಉತ್ತರ ಏನು ಗೊತ್ತಲ್ಲ, ಇಷ್ಟು ಋತುಗಳು ಅಂತ. ಆಮೇಲೆ ಉತ್ತರ ಇಲ್ಲ. ಹಿಂದೂ ಸಂಸ್ಕೃತ ಪ್ರಕಾರ ವರ್ಷದಲ್ಲಿ ಎಷ್ಟು ಋತುಗಳು ಬರುತ್ತವೆ? ಹೆಸರೇನು? ಋತು ಋತುಗಳು 6: ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರದ್ ಋತು, ಶಿಶಿರ ಋತು, ಹೇಳಿದೆ, ಹೇಮಂತ ಋತು. ಆದರೆ ಒಂಚೂರು ಊಟ ಇದ್ರೆ ಪದ್ಮ ಬರ್ಕೊಳ್ಬೇಕಾದ್ರೆ ಊಟ ಆಗಿದೆ. ಹೇಮಂತ ಋತು ಆದ ಮೇಲೆ ಇದು ಗ್ರೀಷ್ಮ ಋತು ಬೇಕು, ತಗೊಳ್ಳೇಬೇಡ. ತಿರುಪತಿಯಲ್ಲಿ ಬೆಟ್ಟಗಳು ಇರುವ ಸಪ್ತ ಬೆಟ್ಟಗಳ ಹೆಸರನ್ನು ಹೇಳಿ. ಅವ ಹೆಸರೇನು? ಫೋಟೋ ಹೊಡಿಬೇಕಾ? ಒಂದು ಬೆಟ್ಟ ತಿಳಿಸಿ ಹೇಳಪ್ಪ. ಬಂದು ಊಟ ಮಾಡಿ ಸ್ವಲ್ಪ ಕೊಟ್ಟು. ಯಾರಿಗೆ ಗೊತ್ತಾ? ಯಾರು? ಅಲ್ಲ, ನನಗೆ ಗೊತ್ತಿದೆ. ಮತ್ತೊಮ್ಮೆ ಇಲ್ಲ, ಆಗುಂಟು 7 ಬಂದು ನೀರಾದ್ರಿಂದ ಇದೆ ಅಲ್ಲಿ 7 ಬಟ್ಟ ಅಂದ್ರೆ ನೀರಾದ್ರೂ ಬರ್ತದೆ. ಈಗ ಮತ್ತೊಮ್ಮೆ ಸರಿಯಾಗಿ ನೋಡ್ರಿ, ಈಗ ಲಾಸ್ಟ್ ಮುಗಿತು, ಆದ್ರೂ ಕೂಡ ಒಂದು ಸ್ವಲ್ಪ ಕಂಟಿನ್ಯೂ ಮಾಡೋಣ. ನೀವೇ ಏನಾದರೂ ನಿಮ್ಮದನ್ನ ಕೇಳಿ. ಹೌದು ಅಚ್ಚ, ಒಂದು ಹಣ ಹೇಳ್ತೀನಿ ನಿಮಗೆ. ಪ್ರಿಯರೆಲ್ಲ ಬನ್ನಿರಿ ಶ್ರೀನಿವಾಸನ ಪಾಡಿನಿ, ಅದು ಒಂದಿದೆ. ವೆಂಕಟೇಶ ಕಲ್ಯಾಣದ ಬಗ್ಗೆ ಒಂದು ಹಾಡಿದೆ. ಪ್ರಿಯರೆಲ್ಲ ಬನ್ನಿರಿ ವೆಂಕಟೇಶನ ಶ್ರೀನಿವಾಸನ ಪಾಡಿನಿ. ಅದೆಲ್ಲ
ಬನ್ನಿರಿ ಶ್ರೀನಿವಾಸನ ಪಾಡಿನ. ಏನನ್ನು ಬಂದಿಲ್ಲ. ಯಾರು ಬಂದಿದ್ದರು? ರಚನೆ ಯಾರು? ರಚನೆ ಯಾರು? ಕೈವದನ ಅಂತ ಮಾಡ್ತಾರೆ. ಕೈವದನ ಅಶ್ವ ಈ ಕೇಳ್ತೇನೆ. ಇನ್ನೊಂದು ಶ್ರೀಪಾದರಾಜರ ಮಠ ಗೊತ್ತಾ? ಶ್ರೀಪಾದರಾಜರು ಎಲ್ಲಿದೆ? ಶ್ರೀಪಾದರಾಜರು ಹೆಸರು ಕೇಳಿದ್ದೀರಾ? ಶ್ರೀಪಾದರಾಜರ ಮಠ ಮೂಲ ಬೃಂದಾವನ ಎಲ್ಲಿದೆ? ಶ್ರೀಪಾದರಾಜರು ನಿಮ್ಮ ಹತ್ರನೇ ಇದೆ. ಇಲ್ಲೇ ಬೆಂಗಳೂರು ಹತ್ರನೇ ಬರುತ್ತೆ. ಅದಕ್ಕೆ ಇನ್ನೊಂದು ಹೆಸರು ಇದೆ, ಮೂಡಲ ಹೆಬ್ಬಾಗಿಲು. ಇನ್ನೊಂದು ಹೆಸರಿದೆ, ಮೂಡಲ ಹೆಬ್ಬಾಗಿಲು ಅಂತಾರೆ ಅದಕ್ಕೆ. ಶ್ರೀಪಾದರಾಜರು ಮೂಲ ಬೃಂದಾವನ ಯಾವ ಸ್ಥಳದಲ್ಲಿದೆ? ಯಾವ ಯಾವ ಊರಲ್ಲಿದೆ? ಗೊತ್ತಾ? ಮುಳುಬಾಗಿಲು ಅಂತದೆ. ಮುಳುಬಾಗಿಲು ಶ್ರೀಪಾದರಾಜರ ಮಠ. ಅಚ್ಚಾ ಹೋಗ್ಲಿ. ಇನ್ನು ರಾಮಾಯಣದ ಬಗ್ಗೆ ಒಂದು ಕೇಳ್ತೇನೆ. ರಾಮಾಯಣದ ಬಗ್ಗೆ ಒಂದು ಸೀತಾಮಾತೆ ವನವಾಸದಲ್ಲಿದ್ದಾಗ ರಾವಣ ಅವಳನ್ನು ಕರ್ಕೊಂಡು ಹೋಗ್ತಾನೆ. ಅವಳ ಸೀತಾಮಾತೆಯನ್ನ ಸ್ಥಾನವನ್ನು ತುಂಬಿದವರು ಯಾರು? ಆ ಮೂಲ ಸೀತಾಮಾತೆ ಅಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ವೇದವತಿ. ಆಯ್ತು, ವೇದವತಿ ಮುಂದೆ ಹೇಗೆ ಶ್ರೀನಿವಾಸನ ವೇದವತಿ ಯಾವ ರೂಪದಲ್ಲಿ ಬರ್ತಾಳೆ ಮುಂದೆ? ಆಕಾಶರಾಜನ ಮಗಳಾಗಿ ಪದ್ಮಾವತಿ ಬರ್ತಾಳೆ. ಧನ್ಯವಾದ. ಒಂದು ಮಹಾಭಾರತದ ಬಗ್ಗೆ ನಾನು ಕೇಳ್ತೀನಿ. ರಾಮಚಂದ್ರ ಮತ್ತು ಸೀತಾದೇವಿ ಅವರು ಎಷ್ಟು ವರ್ಷ ವನವಾಸ ಮಾಡಿದ್ರು? ಅದರಲ್ಲಿ ಎಷ್ಟು ವರ್ಷ ಕಷ್ಟಪಟ್ಟರು? ಎಷ್ಟು ವರ್ಷ ಕಷ್ಟಪಡದೇ ಇದ್ದರು? ಇನ್ಯಾರು ಬರುತ್ತಾ? ಅವ ಹೇಳ್ತಾರ ನೋಡಿ, ಮಗು ಹೇಳ್ತಾರೆ. ಗೊತ್ತಿಲ್ವಾ? ಪ್ರಶ್ನೆಗೆ ಉತ್ತರ ನಾನೇ ಹೇಳ. 14 ವರ್ಷದಲ್ಲಿ 12 ವರ್ಷ ಸುಖವಾಗಿದ್ದರು, 2 ವರ್ಷ ಮಾತ್ರ ಕಷ್ಟಪಟ್ಟರು. ಈಗ 12 ವರ್ಷ ಏನಂತ ಗೊತ್ತಾ? ಊಟ ಹೇಳಿದೆ ನೀನು, ಊಟ ಹೇಳಿದೆ. ಅದೇ 12 ವರ್ಷ ಸುಖ ಪಟ್ಟರು. ಇಲ್ಲ ಅದನ್ನ ಪ್ರಶ್ನೆ ಈ ರೀತಿ. 12 ವರ್ಷ ಸುಖವಾಗಿದ್ರು, 2 ವರ್ಷ ಕಷ್ಟಪಟ್ಟರು. ಇಲ್ಲಿ ರಾವಣ ಅವರನ್ನ ಕರ್ಕೊಂಡು ಹೋದಾಗಂತ ಕಷ್ಟಪಟ್ಟರು. ಪಂಚಕನ್ಯಾ ಸ್ಮರಣೆ ಮಹಾಪಾಠಗಳ ಯಾರು ಹೇಳಿ? आल्या द्रौपदी सीता तारा मंडोदरी कथा पंचतन्मां स्मरण नित्यं पुष्पमा महापाठದ ನಾಶನ. ತಾರಾ ಯಾರು? ತಾರಾ ಯಾರು? ತಾರಾ ಯಾರು? ಅಲ್ಲ, ಐದ್ಯಾ ದ್ರೌಪದಿ ಸೀತಾ ತಾರಾ ಮಂಡೋದರಿ ಪಂಚಕನ್ಯಾ ಸ್ಮರಣ ವಾಲಿ. ಇನ್ನೊಂದು ಪ್ರಶ್ನೆ ನಿಮಗೋಸ್ಕರ. ರಾವಣನು ಸೀತಾದೇವಿಯನ್ನ
ಬಂಧಿಸಿಟ್ಟಿದ್ದ ಸ್ಥಳ ಯಾವುದು? ಒಬ್ರೇ ಹೇಳ್ಬೇಕು. ಅವಮಾನಗಳು ಭಗವದ್ಗೀತನಾ? ಹೇಳಿದ್ರು. ಎಲ್ಲರೂ ಹೇಳಿದ್ರು. ನನ್ನೊಂದು ಪ್ರಶ್ನೆ ಇದೆ. ಕ್ವಶನ್ ಅದರಲ್ಲೇ ಇದೆ, ಅಷ್ಟೇ. ಚಿರಂಜೀವಿಗಳು ಯಾರ್ಯಾರು? ಹಾಂ, ಬೇರೆ ಇಲ್ಲ, ಗೊತ್ತಿದೆ. ಶ್ಲೋಕ ಇದೆ, ಅದು ಶ್ಲೋಕ ಇದೆ, ಈಜಿಯಾಗಿ ಹೇಳ್ಬೋದು. ಶ್ಲೋಕ ಇದೆ ಹೇಳ್ಬಿಡ್ತೀನಿ ನೀವು. ಶ್ಲೋಕ ಇದೆ, ಎಲ್ಲರೂ ಹೇಳ್ಕೋಬೇಕು ಈ ಶ್ಲೋಕ. ಇವರು ಹೊಸ್ದಾಗಿ ಬಂದಿರತಕ್ಕಂಥ ಮಠಕ್ಕೆ ಆಚಾರ ಅರ್ಚಕರು. ಅರ್ಚಕರು ಅಂದ್ರೆ ರಾಯರ ಪೂಜೆ ಮಾಡುವಂತ ಪುರೋಹಿತರು. ಎರಡು ಹೌದು, ಎರಡು. ಮತ್ತೆ ನಮಗೆ ಮಂತ್ರಾಲಯದಲ್ಲಿ ಪ್ರಿನ್ಸಿಪಾಲರಾಗಿರ್ತಕ್ಕಂಥ ವಾದರಾಜಾಚಾರ ತಮ್ಮ. ಹಾಂ, ಯಾರು ಚಿರಂಜೀವಿಗಳು ಹೇಳಿ? ಚಿರಂಜೀವಿಗಳು ಹೇಳಿ. ಶ್ಲೋಕ ಇದೆ. ಬರೀ ಆಂಜನೇಯ ಅಂತಲ್ಲ. ಅಷ್ಟೇ ಒಬ್ಬರೇ ಅಲ್ಲಲ್ಲ, ಹೇಳಪ್ಪ. ಹೇಳಿ ಕೊಡಬೇಡಿ ಅವನು ಹೇಳಿ ಶ್ಲೋಕ ಇದೆ. ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾನ್ ಚ ವೀಕ್ಷಣ ಪರಶುರಾಮಶ್ಚ ತತ್ತೈತೆ ಚಿರಂಜೀವನ. ಈ ಶ್ಲೋಕ ಎಲ್ಲರೂ ಹೇಳ್ಬೇಕು ದಿನ. ಎಷ್ಟು ಜನ ಒಟ್ಟು ಟೋಟಲ್? ಹಾಂ, 7 ಜನ. ಅಶ್ಲೋಕ ಇನ್ನೊಂದ್ಸತಿ ಅಶ್ವತ್ಥಾಮೋ ಬಲಿರ್ವ್ಯಾಸೋ. ಮೈಕ್ನಾಗ ಹೇಳಿ ಸರ್, ಬರ್ಕೊಳ್ತಾರೆ. ಹನುಮಾನ್ ಚ ವೀಕ್ಷಣ. ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾನ್ ಚ ವೀಕ್ಷಣ ಸರ್ ಮೊಬೈಲ್ ಅಲ್ಲಿ ಬೇರೆ ಪರಶುರಾಮಸ್ಯ ತತ್ತೈತೆ ಚಿರಂಜೀವನ. ಅಲ್ಲೇ ಶ್ಲೋಕದಲ್ಲೇ ಇದೆ. ಬರ್ತದೆ ಮಾ 7